ಹಾಯ್ ಗಾಯ್ಸ್, ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ತಿದ್ದೇನೆ. ಯಾಕೆ ಅಂತ ಹೇಳ್ತೇನೆ ಆಮೇಲೆ ವಿಷಯ. ಸೊ ಈಗ ಬಸ್ ಟೈಮ್ ಆಗಿದೆ, 8 o'clock ಬರಲಿಕ್ಕೆ ಹೇಳಿದ್ದಾರೆ. ಸೊ ಆಯ್ತು, ಒಂದು 5 minutes ಉಂಟು. ಸೊ ಹರಿಬರಿಯಾಗಿದೆ, ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ತಿದ್ದೇನೆ. ಸೊ ಹೋಗುವ, ಮುಂದೆ ತೋರಿಸ್ತೇನೆ. ಗಾಯ್ಸ್, ಬೆಂಗಳೂರಿಗೆ ಹೊತ್ತನ್ಕ ಹೇಳಿ ಸ್ಕೂಟರ್ ಹೊತ್ತನ್ಕಂಡ್ರ. रुको जरा सबर करो बोला धक्का मुक्की नहीं कर. ಸ್ಕೂಟರ್ ಬೆಂಗಳೂರಿಗೆ ಆತಿಲ್ಲ ಆಯ್ತಾ, ಜಸ್ಟ್ ಹೈವೇ ತನಕ ಹೋಯ್ಕಲ್ಲ. ಸೊ ಹೈವೇ ತನಕ ಹೋಯ್ ಆಮೇಲೆ ಬಸ್ ಹತ್ಕೋಬೋದು. ಆ್ಯಕ್ಚುಲಿ ಬಸ್ ಬುಕ್ ಮಾಡೋದು 8:30ಗೆ, 8 ಗಂಟೆಗೆ 8 o'clock ಬಾ ಅಂತ ಹೇಳಿದ. ಬಟ್ ಟ್ರ್ಯಾಕ್ ಮಾರಿ ಕುಂದಾಬಿಡ್ತಾಗಿತ್ತು. ಅದಿಲ್ಲಿ ಬಪ್ಪತ್ತಿಗೆ ಹಚ್ಕೊಂಡು 8:30 ಆಗ್ತದೆ. ಸುಮ್ಮನೆ ಬೇಕಾಗಿತ್ತು, ನಾವು ಮತ್ತೆ ಲೇಟ್ ಮಾಡ್ಕೊಳ್ಳೋ ಅಂತ. ಇರಲಿ, ಅವರು ಪಂಚುವಾಲಿಟಿ ಮೇನ್ ಅಂತ ನಾವು ಸಹ ಹೊರಡ್ತು. ಗೈಸ್, ಆ್ಯಕ್ಚುಲಿ ಗಾಡಿ ಬಂತಂತೆ, ಕಾಲ್ ಮಾಡಿದರು. ಸೊ ಎತ್ಕೊಳ್ಳುವ. ಆ್ಯಕ್ಚುಲಿ ಎಂತಾಯ್ತಂದರೆ ಸ್ಟೋರೇಜ್ ಖಾಲಿ ಆಯ್ತು, ಫುಲ್ ಎಲ್ಲ ಖಾಲಿ. ಈಗ ಒಂದು 30 GB ಇದ್ದದೆಲ್ಲ ವೀಡಿಯೋ ಎಲ್ಲ ಡಿಲೀಟ್ ಮಾಡಿ ಈಗ ವಾಪಸ್ ಶೂಟ್ ಮಾಡ್ತಿದ್ದೇನೆ. ಕಾಲ್ ಮಾಡಿದೆ, ಬಂತು ಅಂತ ಹೇಳಿದ್ರು. ಸೊ ನೋಡುವ, ಬಂತಿರ್ಬೇಕಾಗಿದೆ. ಸೊ ಬಂತು. ಗೈಸ್, ಆ ಬಸ್ ಅಲ್ಲ, ಸಾರಿ ಅದ್ರ ಹಿಂದಿಗಡೆ ಉಂಟು. ಓಕೆ, ಗೈಸ್ ಬಂದು ಬಸ್ ಹತ್ತುವ ಸಿಗ್ತಾನೆ. ಗೈಸ್ ಚೆಕ್ ಮಾಡಿ ಬಸ್ ಹೇಗಿದೆ ಅಂತ. ಬಸ್ ಮಾತ್ರ ಸೈಕಿದೆ, ಸಾಗರ್ ಬಸ್. ನಮ್ದಿದೆ ಲಾಸ್ಟ್ ಸೀಟ್. ಸೊ ಡಬಲ್ ಸೀಟಲ್ಲಿ ಬುಕ್ ಮಾಡಿದೆ. ನಾನು ಆ್ಯಕ್ಚುಲಿ ಈಚೆ ಮಲ್ಕೊಂಡು ಅನ್ಕೊಂಡೆ, ಇದು ಉಲ್ಟಾ ಆಚೆ ಮಲ್ಕೊಂಡು ಬಂದು ಕೂತ್ಕೊಂಡು ಸಟಲಪ್ಪ. ಅದೇ ವಾವ್, ಬಸ್ ಮಾತ್ರ ಲೈಕಿತ್ತು ಮಾತ್ರ. ಸ್ವಲ್ಪ ಶೆಕೆ ಅದಿತ್ತು. ಕಿಟಕಿ ಓಪನ್ ಮಾಡು ಅಂದ್ರೆ ಕಿಟಕಿ ಓಪನ್ ಮಾಡೋಕ್ಕಿತ್ತು ಮಾರ್ರೆ. ನಾನು AC ಬಸ್ ಬುಕ್ ಮಾಡಲ, ಶೆಕೆ ಆದಿತ್ತು, ಎಂತ ಕಾಣೆ ಅಲ್ಲ. ಈಗ ಸಹ ಒಳ್ಳೆ ಇತ್ತು. ಈಗ ಸ್ವಲ್ಪ ಶೆಕೆ ಹೊತ್ತು ಬಾ ಸೌಂಡ್ ಬಂದಾಗ ಶೆಕೆ ಆಯ್ತು. AC ಬಸ್ ಬುಕ್ ಮಾಡ್ಕಿತ್ತು ಅನ್ಸತ್ತೆ. ಮತ್ತು AC ಬಸ್ ರೇಟ್ ಕಂಡ್ರೆ ಕೇಮ್ದಲ್ಲ ಕಾಣಿ ಹೊರಗಿದ್ದು ತೋರಿಸ್ತು. ಗೈಸ್, ಎಂತ ಗೊತ್ತಾ, ಗಾಡಿ ಸೌಂಡ್ ಹೆಚ್ಚಿಗೆ ಕೇಂದ್ರಿದೆ ಹೊರಗಡೆ. ಗೈಸ್, ಎಂತ ಗೊತ್ತಾ, ಬೆಂಗಳೂರಿಗೆ ಹೋಗ್ತಿದ್ದೆ. ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಹೋಗ್ದು. ಬೆಂಗಳೂರಿಗೆ ಹೋಗ್ಬೋದೆ ಅಂತ ವಿಷಯ ಅಂತ ಎಲ್ಲ ನಾಳೆ ಅಪ್ಡೇಟ್ ಮಾಡ್ತೇನೆ. ಬೆಳಗ್ಗೆ ಒಂದು ರೀಚ್ ಆಯ್ಕಂತೆ ಮತ್ತೆಲ್ಲ ಹೇಳ್ತೇನೆ. ಸೊ ಬೆಂಗಳೂರಿಗೆ ಹೋಯ್ದೆ 1 ವರ್ಷ ಮುಂಚೆ. ಬೆಂಗಳೂರು ಹಂಗೆ ಹೊಸ್ತು, ಬೆಂಗಳೂರಿಗೆ ಹೊಯ್ಲೇ ಇಲ್ಲೇ ಇತ್ತು. ಲೈಕ್ ಒಂದ್ಸಲ ಏನೋ ಒಯ್ದೆ, ತಿರ್ಗಾಡ್ಕೋತ್ತದೆ. ಸೊ ಆಮೇಲೆ ಸ್ವಲ್ಪ ಟೈಮ್ ಮುಂಚೆ ಬೆಂಗಳೂರಿಗೆ ಇದೆ ತುಂಬ ಏನೋ. ಸೊ ಬೆಂಗಳೂರು ಸ್ವಲ್ಪ ಈಗ ಒಂದು ಬಿಗಿನರ್ ಲೆವೆಲಾಗಿದ್ದೆ ಅಷ್ಟೇ, ಅಡ್ವಾನ್ಸ್ ಅಲ್ಲ, ಸ್ಟಾರ್ಟಿಂಗ್ ಲೆವೆಲಾಗಿದ್ದೆ. ಸೊ ಏನೋ ಒಂದು ಸಣ್ಣ ಕೆಲಸ ಮೇಲೆ ಹೋಗ್ತಿದ್ದೆ. ಇವತ್ತು ಏನು ಎತ್ತ ಅಂತ ನಾಳೆಗೆ ಹೇಳ್ತೇವೆ ನಿಮಗೆ. ಓಕೆ, ಸೊ ಮತ್ತೆ ಎಂತೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಹತ್ಕೊಂಬ ನಾಡಿಗಲ್ಲಿ ಎಲ್ಲ ತೋರಿಸ್ತೇನೆ ಬೆಂಗಳೂರು. ನನಗೂ ಸಹ ಹೊಸ್ತು, ಕೆಲವೊಬ್ರಿಗೆ ಸಹ ಇಲ್ಲ, ನಾನು ವೀಡಿಯೋ ನೋಡೋರಿಗೆ ಸಹ ಬೆಂಗಳೂರು ಹೊಸ್ತಿರ್ಬೋದು. ಕಾಂತೆ ಎಷ್ಟು ತೋರಿಸ್ಲಿಕ್ಕೆ ಅದು ಗೊತ್ತಿಲ್ಲ, ನಾಳೆಗೆ ಟೈಮ್ ಮೇಲೆ ಡಿಪೆಂಡ್. ಸೊ ಕಂಬ ಆ್ಯಕ್ಚುಲಿ ಇದು ತೆಗಿದೆ ಹೆಚ್ಚು ಶೆಕೆ ಅದಿತ್ತು, ತುಂಬ ಬೇರ್ತಿತ್ತಪ್ಪ ಕಂಬ. ಗಾಯ್ಸ್, ಬಸ್ ಒಳ್ಳೆಯದು, ಚಾರ್ಜಿಂಗ್ ಸಾಕೆಟ್ ಇದೆ. ಬಟ್ ಚಾರ್ಜಿಂಗ್ ಸಾಕೆಟಲ್ಲಿ ಪವರ್ ಇಲ್ಲ. ಸೊ ಇದು ಯೂಸ್ ಇಲ್ಲ ಅಷ್ಟೇ. ಗೈಸ್ ಸಾರಿ, ಚಾರ್ಜಿಂಗ್ ಸಾಕೆಟ್ ಸರಿ ಉಂಟಂತೆ. ಅಲ್ಲಿ ಕೇಳಿ ಒಂದು ಎದುರು ಡ್ರೈವರ್ ಹತ್ರ. ಸೊ ಮುಂದೆ ಸ್ವಿಚ್ ಉಂಟಂತೆ ಡ್ರೈವರ್
ಹತ್ರ. ಸೊ ಅಲ್ಲಿ ಸ್ವಿಚ್ ಆನ್ ಮಾಡಿದರೆ ಇಲ್ಲಿ ಪವರ್ ಬರ್ತದೆ ಅಷ್ಟೇ. ಅಲ್ಲಿ ಹೋಗಿ ಕೇಳಿ ಬನ್ನಿ. ಸುಮ್ಮನೆ ಕೇಳಲಾರೆ ಚಾರ್ಜ್ ಇಲ್ಲ ಅಂತ ಪವರ್ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಿಂಗೆ ಬಿಡ್ತಿದ್ದೆ. ಕಾಣಿ ಕೇಳ್ಕೊ ಬಂದಕ್ಕೆ ಬೆಸ್ಟ್ ಪವರ್ ಇತ್ತು ಅಂತ ಗೊತ್ತಾಯ್ತು. ಇನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡು ಸ್ವಲ್ಪ ಚಾರ್ಜ್ ಇಲ್ಲ. ಮೇನ್ ಐಫೋನ್ ಅದರೇ ಗಡಿ ಚಾರ್ಜ್ ಇಲ್ಲಾರೆ ಐಫೋನ್ ಇಲ್ಲ. ಸರಿ ಡ್ರೈದ್ ಆಯ್ತು ಬ್ಯಾಟ್ರಿ. ಸೊ ಬೇಕೇ ಆಯ್ತು ಸ್ವಲ್ಪ ಚಾರ್ಜ್ ಇರುತ್ತೆ ಆಮೇಲೆ ಸಿಕ್ಕೋದು. ಸೊ ಗಾಯ್ಸ್ ಐ ಗೆಸ್ ಬಿ ಸಿ ರೋಡ್ಗಿಂತ ಮುಂದೆ ಪಾಸ್ ಆಗಿರಬೇಕು. ವಾಶ್ರೂಮ್ ಅದಕ್ಕೆ ಮತ್ತು ರೆಸ್ಟಿಗೆ ಒಂದು 5-10 ಮಿನಿಟ್ಸ್ ವೇಟ್ ನಿಲ್ಲಿಸಿದ್ದಾರೆ. ಸೊ 2 ತಿಂಡಿ ತಗೊಬಂದೆ, ಹಸು ಆಗ್ತಿತ್ತು. ಸೊ ಓಕೆ, ಇದು ತಿಂದು ಇನ್ನು ನಾಳೆ ಬೆಳಗ್ಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಸೊ ಗಾಯ್ಸ್ ಗುಡ್ ಮಾರ್ನಿಂಗ್. ಗಂಟೆ 5:40 ಸೊ ಎಚ್ಚರ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಡೆಸ್ಟಿನೇಷನ್ ಬರ್ತಿದೆ. ಸೊ ವೇಟಿಂಗ್ ನೋಡಿ ಬೆಂಗಳೂರು. ಬಸ್ ಆಯಿತು. ಫೈನಲಿ ರೀಚ್ ಗಾಯ್ಸ್ ಎಲೆಕ್ಟ್ರಾನಿಕ್ ಸಿಟಿ. ಈಗ ಆಚೆ ಹೋಗೋದಕ್ಕೆ ದಾರಿ ಹುಡ್ಬೇಕಷ್ಟೇ. ಬಂದಿದ್ದೇನೆ ಹೇಗೆ ಅಂತ ನೋಡುವ. ಸೊ ಗಾಯ್ಸ್ ಆ್ಯಕ್ಚುಲಿ 7:30ಗೆ ರೀಚ್ ಆಗಬೇಕಿತ್ತು ಬಸ್. ಟೈಮ್ ನೋಡಿ 5:57. ಬೇಗನೆ ರೀಚ್ ಆಗಿದೆ. ಓಕೆ, ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗೋದಕ್ಕೆ ಹೋಟ್ಲು ಹುಡ್ಬೇಕು ಯಾವ್ದಾರು ಒಳ್ಳೆಯದು. ಈಗ ತಿಂಡಿ ಗಿಂಡಿ ಮಾಡಲಿಕ್ಕೆ ಇಷ್ಟು ಬೇಗ ಹೊಟ್ಟೆ ಸಹ ಓಪನ್ ಆಗಿರೋದಿಲ್ಲ. ಓಹ್ ಲೆಟ್ಸ್ ಸಿ ಎಂತ ಆಗ್ತದೆ ಅಂತ. ಸೊ ಗಾಯ್ಸ್ ಆ್ಯಕ್ಚುಲಿ ಯಾವುದು ಲೈಕ್ ಇದು ಒಟ್ಟು ಸಿಕ್ಕಲಿಲ್ಲ. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಸಿನ್ ಮನೆ ಒಂದುಂಟು. ಸೊ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗುವಂತ ಇದ್ದೇನೆ. ಸೊ ಅದಕ್ಕೆ ರ್ಯಾಪಿಡೋ ಬುಕ್ ಮಾಡಿದ್ದೇನೆ. ಆಕ್ಸೆಪ್ಟ್ ಆಗಿದೆ. ಈಗ ರ್ಯಾಪಿಡೋ ಬಂತು. ಓಕೆ, ನಿಮಗೆ ಸಿಗ್ತೇನೆ. ಸೊ ಗೈಸ್ ಫೈನಲಿ ರೀಚ್ ಆಗ್ತದೆ ಲೊಕೇಶನ್ಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿರೋದು. ಮತ್ತೊಂದು ವಿಷಯ ಗೊತ್ತಾದರೆ ಅವ್ರಿಗೆ ಹೇಳಲಿಲ್ಲ ಬರ್ತಿರೋದು. ಲೈಕ್ ನನಗೆ ಸಹ ಕ್ಲಾರಿಟಿ ಇರಲಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತಂತ. ಸೊ ಇದೇ ರೀಚ್ ಆಗಿದೆ. ಈಗ ಕಾಲ್ ಮಾಡಬೇಕು ಅವರಿಗೆ. ಲೊಕೇಶನ್ ಮೊದಲೇ ಕಳಿಸಿ ಇಟ್ಟಿದ್ದು. ಸೊ ಹುಡುಕ್ಬೇಕೀಗ ಎಲ್ಲ ಅಂತ ಗೈಸ್. ಬಟ್ ಬೆಂಗಳೂರು ವೆದರ್ ಮಾತ್ರ ಸಕ್ಕತ್ತಿದೆ. ಬಟ್ ಬೆಳಗ್ಗೆ ಗಾಡಿಯಲ್ಲಿ ತಿರುಗೋದಾದರೆ ಸ್ವಲ್ಪ ಮೆಲ್ಲ ಹೋಗ್ಬೇಕು. ನಮ್ಮ ರ್ಯಾಪಿಡೋಗೊಂಡು ಒಳ್ಳೆ ಸ್ಪೀಡಲ್ಲಿ ಬಂದ. ಚಳಿ ಅಂದರೆ ಸರಿ ಚಳಿ ಆತಿತ್ತು ಗಾಯ್ಸ್. ಮಿಷನ್ ಫೇಲ್ಡ್. ಅವರು ಮನೆಗಿಲ್ಲ ಬೆಂಗಳೂರಲ್ಲಿ, ಅವ್ರು ಊರಲ್ಲಿದ್ದಾರಂತೆ. ಇವತ್ತು ಹೊರಡಬೇಕಿತ್ತು ನಿನ್ನೆ ರಾತ್ರಿ. ಸೊ ಹೊರಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ ಸ್ವಲ್ಪ ಇಶ್ಯೂಯಿಂದ. ಸೊ ಮಿಸ್ಟೇಕ್ ಅಂದೆ ಕಾಲ್ ಮಾಡಿ ಬರಬೇಕಿತ್ತು. ಬಂದು ಕಾಲ್ ಮಾಡೋದಲ್ಲ. ಇರಲಿ, ಸ್ವಲ್ಪ ಎಕ್ಸ್ಪ್ಲೋರ್ ಆಯಿತು ಇದು ಸೈಡು. ಸೊ ಓಕೆ, ಇಲ್ಲಿಂದ ಸ್ವಲ್ಪ ಹತ್ರನೇ ಉಂಟು. ಲೈಕ್ ನಾವು ಹೋಗ್ಬೇಕಿರೋ ಡೆಸ್ಟಿನೇಷನ್ಗೆ. ಸೊ ಇಶ್ಯೂ ಇಲ್ಲ ಗಾಯ್ಸ್. ಜೋಗೇನು ಗೊತ್ತಾ, ಆಗಳೊಂದು ಲೊಕೇಶನ್ ಇದೆಯಲ್ಲ ಬಸ್ ಇಳಿಸಿದಾಗ, ಅಲ್ಲ ಹೋಟ್ಲಲ್ಲಿ ಕೇಳಿದೆ ಎಷ್ಟು ಗಂಟೆ ಓಪನ್ ಅಂತ. ಅವೆಲ್ಲ ಕೇಳಿದೆ 6 ಗಂಟೆಗೆ ಹೋಗಿ ಕೇಳಿದಾಗ 7 ಗಂಟೆ ಓಪನ್ ಅಂದರು. ಈಗ ಮತ್ತೊಂದು ಲೊಕೇಶನಿಗೆ ಬಂದಾರ, ಇಲ್ಲಿ ಗಂಟೆ ಈಗ 7 ಆಯಿತು. ಎಷ್ಟು ಗಂಟೆ ಓಪನ್ ಕೇಳಿದೆ 8 ಗಂಟೆ ಓಪನ್ ಅಂತೆಲ್ಲ ಹೋಟ್ಲು ಇಲ್ಲಿ. ಓ ಮೈ ಗಾಡ್. ಬ್ಯಾನರ್ ಇಟ್ಟಿದ್ದಾರೆ ಅದವ್ರದ್ದು. ಆ ಬ್ಯಾನರಿಂದ ಹೋಟ್ಲೇ ತೋರ್ತಿಲ್ಲ. ಬ್ಯಾನರಿಂದ ಹೋಟೆಲ್ ಫೋಟೋ ಕಾಣಕ್ಕೆ ಹೆಂಗಿತ್ತಂತ. ಪಾಪ ಕಾಂಬಲ್ ಗಾಯ್ಸ್. ಬೆಳಗಿಂದ ಫುಲ್ ಮೋಯ ಆತಿತ್ತು.
ಈಗ ಹೋಟ್ಲ್ ಒಳಗೆ ಹೋಗಿ ಅಂದರೆ ತಿಂಡಿ ಇಲ್ಲ ಲೇಟ್ ಇತ್ತಂತೆ, ಚಹಾ ಮಾತ್ರ ಇತ್ತಂತೆ. ನಂಗೆ ಚಹಾ ಕುಡ್ದು ಅಭ್ಯಾಸ ಇಲ್ಲ. ಒಂಥರ ಮಜಾ ಹೊಂಟಿದ್ವಿ. ಲಸ್ಸಿ ಮತ್ತೆ ಎಂತೆಲ್ಲ ಆಗುತ್ತೆ. ರಿಪೋರ್ಟಿಂಗ್ ಎಲ್ಲ ಆಯಿತು, ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ಗೆಜರ್ಸ್ ಅಂತ ತಗೊಂಡಿದ್ದೇನೆ. ಒಂದು ಇಮೇಲ್ ನೋಡಿ ವಿಸಿಟರ್ ಐ ಡಿ ಅಂತ ಕೊಟ್ಟರು. ಸೊ ವಿಸಿಟರ್ ಐ ಡಿ ಇವತ್ತಿಗೆ ಮಾತ್ರ ವ್ಯಾಲಿಡಿದು. ಸೊ ಆ್ಯಕ್ಚುಲಿ ಗೇಟ್ 6ಗೆ ಹೋಗ್ಬೇಕಿತ್ತು, ನಾನು ಗೇಟ್ 10ಗೆ ಬಂದಿದ್ದೆ. ಸೊ ಈಗ ತುಂಬ ದೂರ ಉಂಟು ಹೇಳಿದರು. ಇದು ಸೈಕಲ್ ಉಂಟಂತೆ, ಇದು ತಗೊಂಡು ಹೋಗ್ಬೋದು ಅಂತ ಹೇಳಿದರು. ಸೊ ಈಗ ಆಫ್ಟರ್ ಲಾಂಗ್ ಟೈಮ್ ಸೈಕಲ್ ಓಡಿಸ್ತಿದ್ದೇನೆ. ನೋಡುವ ಹೇಗ್ತದೆ ಅಂತ. ಬಿಲ್ಡಿಂಗ್ ನಂಬರ್ 1 ಗೈಸ್. ಕ್ಯಾಂಪಸ್ ನೋಡಿ ಸೈಕಿದೆಯಲ್ಲ. ಆಫ್ಟರ್ ಲಾಂಗ್ ಟೈಮ್ ಸೈಕ್ಲಿಂಗ್ ಮಾಡ್ತಿದ್ದೇನೆ ನೋಡಿ. ಅವಸ್ಥೆ ನಂದು. ಕ್ಯಾಂಪಸ್ ಒಳಗೆ ಅದು ಇನ್ಫೋಸಿಸ್. ಒಂಥರ ಮಜಾ ಉಂಟು. ಈಗ ಸೈಕಲಲ್ಲಿ ಬಂದಿದ್ದೇನೆ, ಬಟ್ ಸ್ಟಿಲ್ ನನಗೆ ರೂಟ್ ಗೊತ್ತಿಲ್ಲ. ಬೋರ್ಡ್ ನೋಡ್ತಾ ಹೋಗ್ಬೇಕು ಎಲ್ಲ ಅಂತ ಈಗ. ಸೊ ಸ್ಟ್ರೈಟ್ ಆಗಬೇಕು. ಬಿಲ್ಡಿಂಗ್ ನಂಬರ್ 44 ಸತ್ತ. ಎಷ್ಟು ದೂರ ಅಂತ ಗೊತ್ತಿಲ್ಲ. ಸೈಕಲ್ ತಗೊಂಡೋಗಿ ಎಲ್ಲಿ ಹಿಡಿದು ಅಂತ ಅದು ಸಹ ಗೊತ್ತಿಲ್ಲ. ಒಟ್ಟಿಗೆ ಹೋಗ್ತಿದ್ದೆ ನಾನು. ಬಟ್ ಗೈಸ್ ಕ್ಯಾಂಪಸ್ ನೋಡಿ ಹೊರಗಡೆ ಒಂಥರ ಮಜಾ ಇದೆ. ಆಫ್ಟರ್ ಲಾಂಗ್ ಟೈಮ್ ಸೈಕ್ಲಿಂಗ್ ಮಾಡ್ತಿದ್ದೇನೆ. ತುಂಬ ಟೈಮ್ ಆಯಿತು, ತುಂಬ ವರ್ಷಗಳಾಯ್ತು ಐ ಗೆಸ್. ಇಲ್ಲಿ ಟರ್ನ್ ಆಗಬೇಕೇನೋ. ಐಸ್ ಕ್ಯಾಂಪಸ್ ಮಾತ್ರ ಎಂತಿಲ್ಲ, ಸೈಕಿತ್ತು. ಮಿಸ್ಸಾಗಿ ಬಂದರೂ ಸಹ ಒಂದು ಎಕ್ಸ್ಪ್ಲೋರೇಷನ್ ಸಿಕ್ತು. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಾಯ್ತು. ಎಕ್ಸ್ಪ್ಲೋರ್ ಮಾಡ್ದೇ ಹುಡ್ಕೋದೇ ಆತಿತ್ತು. ಈಚೆಗೆ 44 ಸೈಕಲ್ ತಗೊಂಡು ಮನೆ ಹೋಗ್ಬೋದಾ? ಆ್ಯಕ್ಚುಲಿ ಸೈಕಲ್ ಮನೆ ತಗೊಂಡು ಹೋಗ್ಬೋದಾ? ಕ್ಯಾಂಪಸ್ ಹೊರಗಡೆ ಕಾಲಿಡಕ್ಕೆ ಬಿಡೋದಿಲ್ಲ ತಗೊಂಡ್ರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಎಲ್ಲಿಡೋದು ಗೊತ್ತಿಲ್ಲ. ಹೋಗೋದು ತಗೊಂಡು ಹೋಗೋದು ಎಲ್ಲಾದ್ರೂ ಒಂದು ಕಡೆ ಇಡೋದು. ನಂದಲ್ಲ ಸೈಕಲ್. ಎಸ್ ನೋಡಿ ಹೇಗೆ ಉಂಟಂತ. ಈಚೆಗ ಮಿಸ್ ಆಯ್ತು ರೋಡ. ಎಲ್ಲಿ ಈಚಿಂದ ಈಚೆಗೆ ಗೊತ್ತಿಲ್ಲ. ವೆಟ್ ಗೈಸ್, ಬೆಸ್ಟ್ ವಿಷಯ ಅಂದರೆ ಆ್ಯಕ್ಚುಲಿ ಬಸ್ ಬೇಗ ಬಂತು ಅನ್ಕೊಂಡೆ. ಬಂದು ಒಳ್ಳೇದಾಯ್ತು. ಬಸ್ ಬೇಗ ಬರಲಿಲ್ಲ ರೀ. ಇದು ಹುಡ್ಕೋದೇ ಆತಿತ್ತು ನನಗೆ. ಅದು ಎರಡನೇ ಮೇಲೆ ನೋಡಲೇ ಇಲ್ಲ. ಅದಕ್ಕೆ ಗೇಟ್ 6 ಅಂತ. ಫಸ್ಟ್ ಮೇಲಲ್ಲಿ ಗೇಟ್ 10 ಅಂತ ಇದ್ದಿತ್ತು. ಬಂದಿತ್ತು. ಎಸ್ ಒಂದು ಕಡೆಯಿಂದ ಎಲ್ಲಿ ಹೋಗೋದು ಗೊತ್ತಾಗಲಿಲ್ಲ. ಪಾಪ ವಾಚ್ಮ್ಯಾನ್ ಬಂದು ಹೆಲ್ಪ್ ಮಾಡಿದ. ಸರಿ ಹೆಲ್ಪ್ ಮಾಡಿದ್ರು. ತಿರುಗಾಡ್ತೇನೆ ಮತ್ತು ಒಂಥರ ಮಜವಾಗುಂಟು ಕ್ಯಾಂಪಸ್ಸಲ್ಲಿ ಸೈಕ್ಲಿಂಗ್. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟ್ ಸಹ ಮಾಡಲಿಲ್ಲ ಇತ್ತು. ಆ್ಯಕ್ಚುಲಿ ಟಿ ಶರ್ಟ್ ಆಗಿದ್ದಾರೆ. ಟಿ ಶರ್ಟಲ್ಲಿ ಇಂಟರ್ವ್ಯೂ ಕೊಟ್ಟು ಓಡಿಸ್ತಾರೆ. ನಾವೆಲ್ಲ ಸೇರಿ ನಾನು ಓಡಿಸ್ತಾರೆ ಬಿಟ್ಟರೆ. ಸೊ ಚೇಂಜ್ ಆಗಬೇಕು. ಫಸ್ಟ್ ಹುಡ್ಕೊಳ್ತೆ ಪ್ಲೇಸ್. 44 ಅಂತ 45 ಸಿಕ್ತು. 44. ಓಹ್ ಸೈಕಿಂತ ಬಾರಿ ಇದು ನೋಡಿ ಕವರ್ಸ್ ಆಗ್ತಾಯಿಲ್ಲ. ಸೈಕಲ್ ಇಡೋ ಒಂದು ಬಡ್ರಿ ಐಟ್ ಸ್ಟ್ಯಾಂಡ್. ಅಯ್ಯ ಗೈಸ್ ಚೆಕ್ ದಿಸ್ ಔಟ್. ಶೇಪ್ ನೋಡಿ. ಕ್ಯಾಂಪಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಉಂಟು.
ಫೈನಲಿ ಬಿಲ್ಡಿಂಗ್ ಒಳಗಡೆ ಬಂದೆ. ಲಿಫ್ಟಲ್ಲಿ ಬೇಸ್ಮೆಂಟ್ಗೆ ಹೋಗ್ಬೇಕು. ಸೊ ಹೋಗೋಣ, ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡೋಣ. ಗೈಸ್, ಫ್ರೆಶ್ ಆಗಲಿಕ್ಕೆ ಬಂದೆ. ಈಗ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡುವ. ಸೊ ಟ್ರಾನ್ಸಿಷನ್ ಮಾಡುವ. 1 2 and 3 ಇಲ್ಲ ಒನ್ಸ್ more ಟ್ರೈ ಮಾಡುವ. ಟ್ರೈ ಅಂಟಿಲ್ ಯು ಡೈ ಅಷ್ಟೇ. 1 2 and 3 ಆಯ್ತಲ್ಲ ಟ್ರಾನ್ಸಿಷನ್. I am the one, the way your son don't need a gun to get ಆಲ್ ಫಿಟ್, ಆಲ್ ಡನ್. ಗೈಸ್, ತುಂಬ ಸೈಕಲ್ಸ್ ಇದೆ. ಸೊ ಅದರಲ್ಲಿ ಒಂದೇ ತಗೊಂಡೆ ಈಗ. ಆಯ್ತು, ಇಂಟರ್ವ್ಯೂ ಪ್ರೊಸೆಸ್ ಮುಗೀತು. ಆ್ಯಕ್ಚುಲಿ ಹೊರಗೆ ಹೋಗ್ಬೇಕೀಗ, ಬಟ್ ಸ್ವಲ್ಪ ಕ್ಯಾಂಪಸ್ ಎಕ್ಸ್ಪ್ಲೋರ್ ಮಾಡೋಂಥ ಇದೇ ಮುಗೀತಲ್ಲ. ಕ್ಯಾಂಪಸ್ ಒಳ್ಳೆ ಉಂಟು. ಸೊ ಕ್ಯಾಂಪಸ್ ಇರ್ತದೆ, ಎಕ್ಸ್ಪ್ಲೋರ್ ಮಾಡೋದು ಹೇಗೆ ಉಂಟಂತ ಸೊ ನಿಮಗೆ ಸಹ ತೋರಿಸ್ತೀನಿ. ರೈಸ್ ಬೆಳಗಿನಿಂದ ತಿನ್ನಲೇ ಐತೆ, ಹಸುವಾದಿತ್ತು ಈಗ. ಸೊ ಕೆಫೆಟೇರಿಯಾಗೆ ಬಂದೆ, ತಿನ್ಕೊಳಪ್ಪ. ಸೊ ಸೈಕಲಲ್ಲಿ ಇಡುವ. ಸ್ಟ್ಯಾಂಡ್ ಸಿಕ್ತು, ಸೈಕಲ್ ಇಟ್ಟೆ. ಈಗ ತಿಂಡಿ ಬಪ್ಪೊಳಗೆ ಸೈಕಲಲ್ಲಿ ಇದ್ದಿಲ್ಲ, ಬಿಕಾಸ್ ನಂದಲ್ಲ. ಎಲ್ಲಿಟ್ಟದ್ದು ಯಾರು ಬೇಕಾದ ತಗೊಳ್ಳ. ಸೊ ಇದು ನೋಡಿ ಗೈಸ್ ಹೇಗುಂಟಂತ. ವಿಡಿಯೋದು ಒಂದೊಂದು ಬಿಲ್ಡಿಂಗ್ ನೋಡ್ಬೇಕು, ಒಂದೊಂದು ಥರ ಸಕ್ಕತ್ತೊಂದು ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ತಿಂಡಿ ಬರೋಣ. ನೋಡಿ ಸೈಕಲ್ ಎಲ್ಲಿರ್ತದೆ, ತಿಂಡಿ ಬಪ್ಪಳಿಗೆ ಇದ್ರೆ ಆಯ್ತಲ್ಲ, ಇಲ್ಲಿರೋ ಮತ್ತೆ ಸೈಕಲ್ ಹುಡ್ಕ್ಬೇಕು ಅಷ್ಟೇ. ಕಾಂಬ ಸಿಗ್ತೇನೆ ಗೈಸ್. ಸೊ ಇದು ವಿಡಿಯೋ ದೊಡ್ಡದಾಗ್ತದೆ. ಸೊ ಇದರ ಪಾರ್ಟ್ 2 ಬಿಡ್ತೀನಿ, ಇನ್ನೂ ಮಜವಾಗಿರ್ತದೆ. ಇನ್ನೂ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡಿದ್ದು ಮತ್ತು ಬೇರೆಲ್ಲ ತೋರಿಸ್ತೇನೆ, ಇನ್ನೂ ಸಹ ಕ್ಯಾಂಪಸ್ ಆದಷ್ಟು. ಸೊ ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದೊಂದು ಮರಿಬೇಡಿ. ಸೊ ಮುಂದಿನ ವೀಡಿಯೋ ತನಕ ಮತ್ತೆ ಸಿಗುವ.